ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ನಿಮ್ಮ ಕಣ್ಣಿಗೆ ಕಾಣದಂತೆ ಮೌನವಾಗಿ ಸರಿಯುವ ಈ ಹಾವುಗಳು ಪ್ರಕೃತಿಯ ಅತಿ ಮಾರಕ ರಹಸ್ಯಗಳು. ಕೆಲವೊಂದು ಹಾವುಗಳ ಕಚ್ಚು ನೋವು ಕೊಡದೆ ಕೊಲ್ಲುತ್ತದೆ. ಇನ್ಯಾವುದೋ ಹಾವುಗಳ ವಿಷ ಗಂಟೆಗಳಲ್ಲಿ ನಿಮ್ಮ ಉಸಿರನ್ನೇ ಕಸಿದುಕೊಳ್ಳುತ್ತದೆ. ಹಾಗಾದ್ರೆ ವಿಶ್ವದ ಅತ್ಯಂತ ಅಪಾಯಕಾರಿ ಹಾವು ಯಾವುದು? ಅದರ ವಿಷ ಯಾಕೆ ಇಷ್ಟು ಭಯಾನಕ? ಮತ್ತು ಈ ಹಾವುಗಳು ಮನುಷ್ಯರಿಂದ ದೂರವೇ ಇರುವಾಗಲೂ ನಮಗೆ ಅತಿ ದೊಡ್ಡ ಬೆದರಿಕೆಯಾಗಿರುವುದೇಕೆ? ಈ ಹಾವುಗಳೆಲ್ಲ ಎಲ್ಲಿರುತ್ತವೆ ಗೊತ್ತಾ? ಒಂದು ವೇಳೆ ನಮ್ಮ ಹತ್ತಿರ ಬಂದರೂ ಎಷ್ಟು ಅಪಾಯ ಗೊತ್ತಾ? ಇಂದಿನ ಈ ಕಥೆಯಲ್ಲಿ ನಾವು 10ರಿಂದ 1ರವರೆಗೆ ವಿಶ್ವದ ಅತ್ಯಂತ ಪ್ರಾಣಾಂತಿಕ ಹಾವುಗಳ ರಹಸ್ಯ ಲೋಕಕ್ಕೆ ನಿಮ್ಮನ್ನ ಕರೆದೊಯ್ಯುತ್ತಿದ್ದೇವೆ. ಕೊನೆಯವರೆಗೂ ನೋಡಿ, ಯಾಕಂದ್ರೆ ಮೊದಲ ಸ್ಥಾನದಲ್ಲಿರುವ ಹಾವು ನೀವು ಊಹಿಸುವುದಕ್ಕಿಂತಲೂ ಹೆಚ್ಚು ಭಯಾನಕ. ಭೂಮಿಯ ಮೇಲೆ ಮೌನವಾಗಿ ಸರಿಯುವ ಹಾವುಗಳು ಕೇವಲ ಭಯದ ಸಂಕೇತವಲ್ಲ, ಅವು ಪ್ರಕೃತಿಯ ಅತ್ಯಂತ ಘಾತಕ ಆಯುಧಗಳನ್ನು ಹೊತ್ತ ಜೀವಿಗಳು. ಕಣ್ಣಿಗೆ ಕಾಣದ ಕೆಲ ಹನಿಗಳಷ್ಟು ವಿಷವೇ ಮನುಷ್ಯನ ನರಮಂಡಲವನ್ನು ಸ್ಥಗಿತಗೊಳಿಸಿ ಉಸಿರಾಟವನ್ನು ನಿಲ್ಲಿಸಿ ಕ್ಷಣಗಳಲ್ಲಿ ಜೀವವನ್ನು ಕಿತ್ತುಕೊಳ್ಳುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಈ ವಿಷವು ಯಾದೃಚ್ಛಿಕವಲ್ಲ, ಅದು ಲಕ್ಷಾಂತರ ವರ್ಷಗಳ ವಿಕಾಸದ ಫಲ. ಪ್ರತಿಯೊಂದು ಹಾವಿನ ಬೇಟೆ ಪರಿಸರ ಮತ್ತು ಬದುಕುಳಿಯುವ ಹೋರಾಟಕ್ಕೆ ತಕ್ಕಂತೆ ರೂಪುಗೊಂಡಿದೆ. ಇಂದು ನಾವು ವಿಶ್ವದ ಅತ್ಯಂತ ಅಪಾಯಕಾರಿ ಹಾವುಗಳನ್ನ 10ರಿಂದ 1ರವರೆಗೆ ಕ್ರಮವಾಗಿ ತಿಳಿದುಕೊಳ್ಳುತ್ತಾ ಅವುಗಳ ವಿಷ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಯಾಕೆ ಅವು ಇಷ್ಟು ಮಾರಕವಾಗಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಪ್ 10 ಡೆತ್ ಆಡರ್ ಆಂಕಥೋಫಿಸಿಸ್ ಅಂಟಾರ್ಕ್ಟಿಕಸ್. 10ನೇ ಸ್ಥಾನದಲ್ಲಿ ಇರುವ ಡೆತ್ ಆಡರ್ ತನ್ನ ಬೇಟೆ ತಂತ್ರದ ಕಾರಣದಿಂದಲೇ ವಿಶೇಷವಾಗಿರುತ್ತದೆ. ಇತರ ಹಾವುಗಳಂತೆ ಬೆನ್ನಟ್ಟದೆ ಇದು ಎಲೆಗಳ ನಡುವೆ ಸಂಪೂರ್ಣ ನಿಶ್ಚಲವಾಗಿ ಮರೆತು ಕುಳಿತು ತನ್ನ ಬಾಲದ ತುದಿಯನ್ನ ಹುಳು ಅಥವಾ ಕೀಟದಂತೆ ಅಲುಗಾಡಿಸಿ ಬೇಟೆಯನ್ನ ಆಕರ್ಷಿಸುತ್ತದೆ. ಬೇಟೆ ಸಮೀಪಿಸಿದ ಕ್ಷಣದಲ್ಲೇ ಮಿಂಚಿನ ವೇಗದಲ್ಲಿ ದಾಳಿ ಮಾಡುತ್ತದೆ. ದೇಹ ಚಿಕ್ಕದಾಗಿದ್ರೂ ಇದರ ವಿಷ ಅತ್ಯಂತ ಪ್ರಬಲವಾಗಿತ್ತು. ನ್ಯೂರೋಟಾಕ್ಸಿನ್ಗಳಿಂದ ನರಮಂಡಲವನ್ನು ಸ್ಥಗಿತಗೊಳಿಸುತ್ತದೆ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಹಾವು ಸಾಮಾನ್ಯವಾಗಿ ಪಕ್ಷಿಗಳು ಮತ್ತು ಸಣ್ಣ ಸಸ್ತನಿಗಳನ್ನು ಬೇಟೆಯಾಡುತ್ತದೆ ಮತ್ತು ಚಿಕಿತ್ಸೆ ಇಲ್ಲದೆ ಇದ್ರೆ ಕೆಲವೇ ಗಂಟೆಗಳಲ್ಲಿ ಮಾನವನಲ್ಲಿ ಪ್ರಾಣಾಪಾಯ ಉಂಟು ಮಾಡಬಹುದು. ಟಾಪ್ 9 ಬ್ಲೂ ಕ್ರೈಟ್ ಬಂಕರಸ್ ಕೆರುಲಿಯಸ್. 9ನೇ ಸ್ಥಾನದಲ್ಲಿರುವ ಬ್ಲೂ ಕ್ರೈಟ್ ಅಥವಾ ಕಾಮನ್ ಕ್ರೈಟ್ ಭಾರತ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚು ಕಂಡುಬರುವ ಅತ್ಯಂತ ಅಪಾಯಕಾರಿ ಹಾವುಗಳಲ್ಲಿ ಒಂದಾಗಿದೆ. ಇದು ರಾತ್ರಿಚರ ಸ್ವಭಾವ ಹೊಂದಿದ್ದು ಮನುಷ್ಯರು ನಿದ್ರೆಯಲ್ಲಿರುವ ಸಮಯದಲ್ಲಿ ಕಚ್ಚುವ ಘಟನೆಗಳು ಹೆಚ್ಚು ಸಂಭವಿಸುತ್ತವೆ. ಇದರ ವಿಷವು ತೀವ್ರ ನ್ಯೂರೋಟಾಕ್ಸಿಕ್ ಆಗಿದ್ದು ಮೊದಲಿಗೆ ಯಾವುದೇ ಹೆಚ್ಚಿನ ನೋವು ಕಾಣಿಸದೆ ನಿಧಾನವಾಗಿ ಉಸಿರಾಟದ ಸ್ನಾಯುಗಳನ್ನು ಸ್ಥಗಿತಗೊಳಿಸುತ್ತದೆ. ಅನೇಕ ಬಾರಿ ಬಲಿಪಶುವಿಗೆ ಪರಿಸ್ಥಿತಿಯ ಗಂಭೀರತೆ ಅರಿಯುವಷ್ಟರಲ್ಲಿ ಉಸಿರಾಟ ವೈಫಲ್ಯ ಉಂಟಾಗಿರುತ್ತದೆ. ಟಾಪ್ 8 ರಸೆಲ್ಸ್ ವೈಪರ್ ಡಬೋಯಾ ರಸೈಲಿ. 8ನೇ ಸ್ಥಾನದಲ್ಲಿರುವ ರಸೆಲ್ಸ್ ವೈಪರ್ ಏಷ್ಯಾದಲ್ಲಿ ಅತಿ ಹೆಚ್ಚು ಹಾವು ಕಡಿತ ಮತ್ತು ಸಾವುಗಳಿಗೆ ಕಾರಣವಾಗಿರುವ ಹಾವು. ಭಾರಿ ದೇಹ, ದೊಡ್ಡ ತಲೆ ಮತ್ತು ಗಾಢ ಚುಕ್ಕೆಗಳ ವಿನ್ಯಾಸ ಇದನ್ನು ಸುಲಭವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಇದರ ಹೆಮೋಟಾಕ್ಸಿಕ್ ವಿಷರಕ್ತ ಹೆಪ್ಪುಗಟ್ಟುವಿಕೆಯನ್ನು ಸಂಪೂರ್ಣವಾಗಿ ಹಾನಿಗೊಳಿಸಿ ತೀವ್ರ ನೋವು, ಊತ, ಒಳರಕ್ತಸ್ರಾವ ಮತ್ತು ಕೆಲವೊಮ್ಮೆ ಮೂತ್ರಪಿಂಡ ವೈಫಲ್ಯಕ್ಕೂ ಕಾರಣವಾಗುತ್ತದೆ. ಕೃಷಿ ಪ್ರದೇಶಗಳು ಮತ್ತು ಮಾನವ ವಾಸ್ತವಗಳ ಸಮೀಪ ವಾಸಿಸುವುದೇ ಇದನ್ನು ಇನ್ನಷ್ಟು ಅಪಾಯಕಾರಿ ಮಾಡುತ್ತದೆ. ಟಾಪ್ 7 ಟೈಗರ್ ಹಾವು ನೋಟೋಕಿಸ್ ಸ್ಕುಟಸಸ್. 7ನೇ ಸ್ಥಾನದಲ್ಲಿರುವ ಟೈಗರ್ ಹಾವು ಆಸ್ಟ್ರೇಲಿಯಾದ ದಕ್ಷಿಣ ಭಾಗಗಳಲ್ಲಿ ಕಂಡುಬರುತ್ತದೆ. ಇದರ ಬಣ್ಣ ಮತ್ತು ಪಟ್ಟಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಇದು ಜೌಗು ಪ್ರದೇಶಗಳು, ನದಿ ತೀರಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ಇದರ ವಿಷವು ನರಮಂಡಲದ ಜೊತೆಗೆ ರಕ್ತ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ. ಕಚ್ಚಿದ ಕೂಡಲೇ ತೀವ್ರ ನೋವು, ಮರಗಟ್ಟುವಿಕೆ ಮತ್ತು ಸ್ನಾಯು ಪಾರ್ಶ್ವವಾಯು ಕಾಣಿಸಿಕೊಳ್ಳುತ್ತದೆ. ತಕ್ಷಣ ಚಿಕಿತ್ಸೆ ದೊರೆಯದಿದ್ರೆ ಜೀವಕ್ಕೆ ಅಪಾಯ. ಟಾಪ್ 6 ಕಿಂಗ್ ಕೋಬ್ರಾ
ಒಫಿಯೋಫಾಗಸ್ ಹನ್ನ 6ನೇ ಸ್ಥಾನದಲ್ಲಿರುವ ಕಿಂಗ್ ಕೋಬ್ರಾ ತನ್ನ ಉದ್ದ ಮತ್ತು ಗಂಭೀರ ಸ್ವಭಾವದಿಂದಲೇ ಭಯ ಹುಟ್ಟಿಸುತ್ತದೆ. ಇದು ಇತರ ಹಾವುಗಳನ್ನು ಆಹಾರವಾಗಿ ಸೇವಿಸುವುದರಿಂದ ಹಾವು ತಿನ್ನುವ ಹಾವು ಎಂದೇ ಪ್ರಸಿದ್ಧ. ವಿಷದ ಶಕ್ತಿ ಇತರ ಹಾವುಗಳಿಗಿಂತ ಕಡಿಮೆ ಇದ್ರೂ ಒಂದೇ ಕಚ್ಚುವಿಕೆಯಲ್ಲಿ ಬಿಡುಗಡೆಗೊಳ್ಳುವ ವಿಷದ ಪ್ರಮಾಣ ಅತ್ಯಂತ ಜಾಸ್ತಿ. ಕಿಂಗ್ ಕೋಬ್ರಾ ತನ್ನ ಗೂಡನ್ನು ರಕ್ಷಿಸುವಾಗ ಅತ್ಯಂತ ಆಕ್ರಮಣಶೀಲವಾಗಿತ್ತು. ಆ ಸಂದರ್ಭದಲ್ಲಿ ಮಾನವನಿಗೂ ಪ್ರಾಣಾಪಾಯ ಉಂಟು ಮಾಡಬಹುದು. ಟಾಪ್ 5 ಕಪ್ಪು ಮಾಂಬ ಡೆಂಡ್ರೋಸ್ಪೆಸಿಸ್ ಪಾಲೆಲೆಪಿಸ್. 5ನೇ ಸ್ಥಾನದಲ್ಲಿರುವ ಕಪ್ಪು ಮಾಂಬ ಆಫ್ರಿಕಾದ ಅತ್ಯಂತ ಭಯಾನಕ ಹಾವುಗಳಲ್ಲಿ ಒಂದು. ಇದರ ವೇಗ, ಎತ್ತರಕ್ಕೆ ದೇಹ ಎತ್ತಿ ಬೆದರಿಸುವ ಭಂಗಿ ಮತ್ತು ಪುನಃ ಕಚ್ಚುವ ಸಾಮರ್ಥ್ಯ ಇದನ್ನು ಅತ್ಯಂತ ಅಪಾಯಕಾರಿ ಮಾಡುತ್ತದೆ. ಇದರ ನ್ಯೂರೋಟಾಕ್ಸಿಕ್ ವಿಷ ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸಿ ಕೆಲವೇ ಗಂಟೆಗಳಲ್ಲಿ ನರಮಂಡಲವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತದೆ. ಆಂಟಿವೆನಮ್ ದೊರೆಯದಿದ್ದರೆ ಸಾವಿನ ಸಾಧ್ಯತೆ ಬಹಳ ಹೆಚ್ಚು. ಟಾಪ್ 4 ಮೆನಿ ಬ್ರಾಂಡೆಡ್ ಕ್ರೈಟ್ ಬಂಗರಸ್ ಮಲ್ಟಿಸಿಂಕ್ಟಸ್. 4ನೇ ಸ್ಥಾನದಲ್ಲಿರುವ ಮೆನಿ ಬ್ಯಾಂಡೆಡ್ ಕ್ರೈಟ್ ಅಥವಾ ಚೈನೀಸ್ ಕ್ರೈಟ್ ತನ್ನ ಕಪ್ಪು ಬಿಳಿ ಪಟ್ಟಿಗಳಿಂದ ಗುರುತಿಸಬಹುದು. ಇದು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ಹಗಲು ಸಮಯದಲ್ಲಿ ಸಾಮಾನ್ಯವಾಗಿ ಮರೆಮಾಚಿಕೊಂಡಿರುತ್ತದೆ. ಇದರ ವಿಷ ಅತ್ಯಂತ ಶಕ್ತಿಶಾಲಿ ನ್ಯೂರೋಟಾಕ್ಸಿನ್ ಆಗಿದ್ದು ಬಲಿಪಶುವನ್ನು ನಿದ್ರೆಯಲ್ಲೇ ಉಸಿರಾಟ ವೈಫಲ್ಯಕ್ಕೆ ತಳ್ಳಬಹುದು. ಅನೇಕ ಸಂದರ್ಭಗಳಲ್ಲಿ ಕಚ್ಚಿದ ಗುರುತು ಅಥವಾ ನೋವು ಕೂಡ ಸ್ಪಷ್ಟವಾಗುವುದಿಲ್ಲ. ಟಾಪ್ 3 ಕರಾವಳಿ ತೈಪಾನ್ ಆಕ್ಸಿಯುರನಸ್ ಸ್ಕುಟೆಲೆಟಿಸ್. 3ನೇ ಸ್ಥಾನದಲ್ಲಿರುವ ಕರಾವಳಿ ತೈಪಾನ್ ಆಸ್ಟ್ರೇಲಿಯಾದ ಅತಿದೊಡ್ಡ ಮತ್ತು ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದು. ಇದು ವೇಗವಾಗಿ ಚಲಿಸುವುದು ಮತ್ತು ಬಹುಮಾನವಾಗಿ ದಾಳಿ ಮಾಡುವ ಸ್ವಭಾವ ಹೊಂದಿದೆ. ಇದರ ವಿಷ ನರಮಂಡಲದ ಜೊತೆಗೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಹಾಳು ಮಾಡುತ್ತದೆ. ಉಸಿರಾಟದ ಸ್ನಾಯುಗಳು ಸ್ಥಗಿತಗೊಂಡು ಕೆಲವೇ ಸಮಯದಲ್ಲಿ ಉಸಿರುಗಟ್ಟಿ ಸಾಯುವ ಸಾಧ್ಯತೆ ಇರುತ್ತದೆ. ಟಾಪ್ 2 ಈಸ್ಟರ್ನ್ ಬ್ರೌನ್ ಸ್ನೇಕ್ ಸ್ಯೂಡೋನಾಜ್ ಟೆಕ್ಸ್ಟೈಲ್ಸ್. 2ನೇ ಸ್ಥಾನದಲ್ಲಿರುವ ಈಸ್ಟರ್ನ್ ಬ್ರೌನ್ ಸ್ನೇಕ್ ಆಸ್ಟ್ರೇಲಿಯಾದಲ್ಲಿ ಮಾನವರಿಗೆ ಅತಿ ಹೆಚ್ಚು ಪ್ರಾಣಾಪಾಯ ಉಂಟು ಮಾಡಿದ ಹಾವು ಎಂದು ಪರಿಗಣಿಸಲಾಗಿದೆ. ಜನಸಂಖ್ಯೆ ಹೆಚ್ಚಿರುವ ಪ್ರದೇಶಗಳ ಸಮೀಪ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ವಿಷ ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸಿ ಪ್ರಗತಿಪರ ಪಾರ್ಶ್ವವಾಯು, ರಕ್ತಸ್ರಾವ ಮತ್ತು ಅಚಾನಕ್ ಸಾವಿಗೆ ಕಾರಣವಾಗುತ್ತದೆ. ಇದರ ಚುರುಕು ಮತ್ತು ಭಯಗೊಂಡಾಗ ಆಕ್ರಮಣಶೀಲವಾಗುವ ಸ್ವಭಾವ ಇದನ್ನು ಇನ್ನಷ್ಟು ಅಪಾಯಕಾರಿ ಮಾಡುತ್ತದೆ. ಟಾಪ್ 1 ಒಳನಾಡಿನ ತೈಪಾನ್ ಆಕ್ಸಿಯುರನಸ್ ಮೈಕ್ರೋಲೆಪಿಡೋಟಸ್. 1ಲ ಸ್ಥಾನದಲ್ಲಿರುವ ಒಳನಾಡಿನ ತೈಪಾನ್ ಉಗ್ರ ಹಾವು ಎಂದು ಪ್ರಸಿದ್ಧವಾಗಿದೆ. ಇದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ವಿಷವನ್ನು ಹೊಂದಿರುವ ಹಾವು. ಒಂದೇ ಕಚ್ಚುವಿಕೆಯಲ್ಲಿ ಬಿಡುಗಡೆಗೊಳ್ಳುವ ವಿಷವು 100ಕ್ಕೂ ಹೆಚ್ಚು ವಯಸ್ಕ ಮಾನವರನ್ನು ಕೊಲ್ಲುವಷ್ಟು ಶಕ್ತಿಯುತವಾಗಿದೆ. ಇದರ ವಿಷವು ವಿಶೇಷವಾಗಿ ಬೆಚ್ಚಗಿನ ರಕ್ತದ ಸಸ್ತನಿಗಳನ್ನು ಗುರಿಯಾಗಿಸಿಕೊಂಡು ವಿನ್ಯಾಸಗೊಂಡಿದೆ. ಅದೃಷ್ಟವಶಾತ್ ಇದು ಅತ್ಯಂತ ನಾಚಿಕೆ ಮತ್ತು ಏಕಾಂತ ಸ್ವಭಾವ ಹೊಂದಿರುವ ಹಾವು ಆಗಿದ್ದು ಮಾನವ ಸಂಪರ್ಕವನ್ನ ಸಾಧ್ಯವಾದಷ್ಟು ತಪ್ಪಿಸುತ್ತದೆ. ಈ ಕಾರಣದಿಂದಲೇ ಇಷ್ಟು ಭಯಾನಕ ವಿಷವಿದ್ದರೂ ಸಾವಿನ ಪ್ರಕರಣಗಳು ಕಡಿಮೆ. ವಿಷವು ಪ್ರಾಣಿಗಳಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಮತ್ತು ಸ್ಪರ್ಧೆಯಲ್ಲಿ ಮೇಲುಗೈ ಸಾಧಿಸಲು ಪ್ರಕೃತಿ ನೀಡಿರುವ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ. ಹಾವುಗಳ ವಿಷವು ನ್ಯೂರೋಟಾಕ್ಸಿನ್, ಹೆಮೋಟಾಕ್ಸಿನ್, ಕಾರ್ಡಿಯೋಟಾಕ್ಸಿನ್ ಮತ್ತು ಸೈಟೋಟಾಕ್ಸಿನ್ಗಳ ಮಿಶ್ರಣವಾಗಿದ್ದು ಇದು ನರಮಂಡಲವನ್ನು ಸ್ಥಗಿತಗೊಳಿಸಬಹುದು, ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಹಾಳು ಮಾಡಬಹುದು, ಅಂಗಾಂಶಗಳನ್ನು ನಾಶಗೊಳಿಸಬಹುದು ಮತ್ತು ಹೃದಯ ಶ್ವಾಸಕೋಶ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಬಹುದು. ಪ್ರತಿಯೊಂದು ಹಾವಿನ ವಿಷವು ಅದರ ಭೇಟಿಯ ವಿಧಕ್ಕೆ ತಕ್ಕಂತೆ ವಿಕಸನಗೊಂಡಿದ್ದು ಅದಕ್ಕಾಗಿಯೇ ವಿಷದ ಶಕ್ತಿ ಮತ್ತು ಪರಿಣಾಮ ಜಾತಿಯಿಂದ ಜಾತಿಗೆ ವಿಭಿನ್ನವಾಗಿರುತ್ತದೆ. ಇದೇ ಪ್ರಾಣಿಗಳ ವಿಶ್ವದ ಅತ್ಯಂತ ಅಪಾಯಕಾರಿ ಹಾವುಗಳ ರೋಚಕ ಪ್ರಯಾಣ. 10ರಿಂದ 1ರವರೆಗೆ ನಾವು ಕಾಣುತ್ತಿದ್ದೇವೆ ಪ್ರಕೃತಿಯ ರಚನೆಯ ಅತಿ ಶಕ್ತಿಶಾಲಿ, ಮಾರಕ, ಆದ್ರೆ ಅದೇ ಸಮಯದಲ್ಲಿ ಅತ್ಯಂತ ಸುಂದರ ಜೀವಿಗಳನ್ನ. ಪ್ರತಿಯೊಂದು ಹಾವು ತನ್ನ ಪರಿಸರದಲ್ಲಿ ಬೇಟೆ ಹಿಡಿಯುವ, ಬದುಕು ಉಳಿಸುವ ಮತ್ತು ಸ್ವಭಾವಕ್ಕಾಗಿ ತಕ್ಕಂತೆ ವಿಷವನ್ನ ರೂಪಿಸಿಕೊಂಡಿದೆ. ಕೆಲವೊಂದು ಹಾವುಗಳು ನಿಶ್ಚಲವಾಗಿಯೇ ತಮ್ಮ ಬೇಟೆಯನ್ನ ಆಕರ್ಷಿಸುತ್ತವೆ.
ಕೆಲವು ಗಂಟೆಗಳಲ್ಲಿ ಜೀವವನ್ನ ಕೊಲ್ಲಬಲ್ಲವರೇ. ಆದ್ರೆ ಸತತವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಹಾವುಗಳ ಈ ಅತಿ ಭಯಾನಕ ವಿಷವು ಮಾನವನೊಂದಿಗೆ ನೇರವಾಗಿ ಸ್ಪರ್ಶವಿಲ್ಲದಿದ್ದರೆ ಅವು ಪರಿಪೂರ್ಣವಾಗಿ ಸಮತೋಲನದ ಭಾಗವಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.